ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿಯಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಮೊದಲನೇ ಯೂನಿಟಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸು, ಚಿಲೇಟ್ಸು ಮತ್ತು ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಟಾಪಿಕ್ಸ್ ಇದೆ. ಅದೇ ಥರ ಯೂನಿಟ್ 2ನಲ್ಲಿ ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಬರುತ್ತೆ. ಯೂನಿಟ್ 3ನಲ್ಲಿ ನಿಮಗೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ದು ಒಂದು ಟಾಪಿಕ್ಕು ಮತ್ತು ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅನ್ನುವಂಥದ್ದು ಇನ್ನೊಂದು ಟಾಪಿಕ್ ಬರುತ್ತೆ. ಅದೇ ಥರ ಯೂನಿಟ್ 4ಗೆ ಹೋದರೆ 3 ಸಬ್ ಯೂನಿಟ್ ಬರುತ್ತೆ. ಒಂದು IR ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಇನ್ನೊಂದು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಮೂರನೇದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬರುತ್ತೆ. ಈ ಎಲ್ಲ ವಿಡಿಯೋಗಳು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಚಾಪ್ಟರ್ ವೈಸ್, ಯೂನಿಟ್ ವೈಸು ವಿತ್ ಅ ಕ್ವಶನ್ ಆ್ಯಂಡ್ ಆನ್ಸರ್, ಕಾನ್ಸೆಪ್ಟ್ ವೈಸ್ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಈಗ ಯೂನಿಟ್ 2ನಲ್ಲಿ ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಬರುತ್ತೆ. ಅದರದ್ದು ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ನಮಗೆ ಮೇಜರಾಗಿ ಬರುವಂಥದ್ದು ಏನು ಅಂದರೆ ಹೌ ವಿ ಆರ್ ಗೋಯಿಂಗ್ ಟು ಮೆಷರ್ ದಿ ಕಂಡಕ್ಟೆನ್ಸ್ನ ಹೇಗೆ ಮೆಷರ್ ಮಾಡ್ತೀವಿ. ಅದು ಮೋಲಾರ್ ಕಂಡಕ್ಟೆನ್ಸ್ ಆಗಿರ್ಬೋದು, ಅಥವಾ ಈಕ್ವಲೆಂಟ್ ಕಂಡಕ್ಟೆನ್ಸ್ ಆಗಿರ್ಬೋದು, ಅಥವಾ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆಗಿರ್ಬೋದು, ಅದನ್ನು ಹೇಗೆ ಕಂಡುಹಿಡಿತೀವಿ. ಯಾಕೆಂದರೆ ಎವ್ರಿಥಿಂಗ್ ಈಸ್ ರಿಲೇಟೆಡ್. ಸೊ ನಿಮಗೆ ಕಂಡಕ್ಟೆನ್ಸ್ ಮೆಷರ್ ಮಾಡ್ತು ಅಂತಂದರೆ ನಾವು ಬೇರೆ ಬೇರೆ ಟರ್ಮ್ಸ್ನ ಅಂದರೆ ಎಂಡ್ ಪಾಯಿಂಟ್ ಆಫ್ ದಿ ಟೈಟ್ರೇಷನ್ ಇರ್ಬೋದು. ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನಲ್ಲಿ ಆಸಿಡ್ ಬೇಸ್ ಟೈಟ್ರೇಷನಲ್ಲಿ ಎಂಡ್ ಪಾಯಿಂಟ್ ಕಂಡುಹಿಡಿಯುವಂಥದ್ದು, ಅಥವಾ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ದು KSP ಕ್ಯಾಲ್ಕುಲೇಟ್ ಮಾಡುವಂಥದ್ದಾಗಲಿ, ಈ ಥರದನ್ನೆಲ್ಲ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಫ್ ಯು ನೋ ಹೌ ಟು ಫೈಂಡ್ ಔಟ್ ದಿ ಕಂಡಕ್ಟೆನ್ಸ್. ಸೊ ಆ ಕಂಡಕ್ಟೆನ್ಸ್, ಮೋಲಾರ್ ಕಂಡಕ್ಟೆನ್ಸ್ನ ಹೇಗೆ ಕಂಡುಹಿಡಿಯುವಂಥದ್ದು, ಅದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ, ಅದನ್ನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾವು ಮೋಲಾರ್ ಕಂಡಕ್ಟೆನ್ಸ್ನ ಹೆಂಗೆ ಕಂಡುಹಿಡಿಯೋದು ಅಂತ ಎಕ್ಸ್ಪೆರಿಮೆಂಟಲ್ಲಿ ಹೌ ಐ ಕ್ಯಾನ್ ಫೈಂಡ್ ಔಟ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಹಂಗಿದ್ದಾಗ ನನಗೆ ಮೋಲಾರ್ ಕಂಡಕ್ಟೆನ್ಸ್ ಅಂದರೆ ಏನು ಅಂತ ನನಗೆ ಗೊತ್ತಿರಬೇಕು. ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಕಂಡಕ್ಟೆನ್ಸ್ ಡ್ಯೂ ಟು ಆಲ್ ದಿ ಅಯಾನ್ಸ್ ಪ್ರೆಸೆಂಟ್ ಇನ್ ಎ ಸೊಲ್ಯೂಷನ್ ಕಂಟೈನಿಂಗ್ 1 ಮೋಲ್ ಆಫ್ ಎನ್ ಎಲೆಕ್ಟ್ರೋಲೈಟ್. ಸೊ ನಾವೇನು ಮಾಡ್ತಾ ಇದ್ದೀವಿ, ಕಂಡಕ್ಟೆನ್ಸ್ ಆಫ್ ದಿ ಗಿವನ್ ಸೊಲ್ಯೂಷನ್ನ ಕಂಡುಹಿಡಿತಾ ಇದ್ವಿ. ಅದರಲ್ಲಿ ಎಷ್ಟಿದೆ 1 ಮೋಲ್ ಆಫ್ ಎನ್ ಎಲೆಕ್ಟ್ರೋಲೈಟ್ನ ತೊಗೊಂಡು ಅದರದ್ದು ಕಂಡಕ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮೋಲಾರ್ ಕಂಡಕ್ಟೆನ್ಸ್. ಅಲ್ಲೇ ಹೆಸರಲ್ಲಿ ಹೇಳ್ತಾ ಇದ್ದಾರೆ ಕಂಡಕ್ಟೆನ್ಸ್ ಆಫ್ ಎ ಸೊಲ್ಯೂಷನ್ ವಿ ಆರ್ ಫೈಂಡಿಂಗ್ ಔಟ್ ವಾಟ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್. 1 ಮೋಲ್ ಆಫ್ ಎನ್ ಎಲೆಕ್ಟ್ರೋಲೈಟ್ನ ತೊಗೊಂಡು ಅದರದ್ದು ಕಂಡಕ್ಟೆನ್ಸ್ ಏನಿದೆ ಅಂತ ಕಂಡುಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮೋಲಾರ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಅದನ್ನು ಲ್ಯಾಂಬ್ಡಾ m ಅಂತ ಕರೀತಾರೆ, ಅದರಿಂದ ಡಿನೋಟ್ ಮಾಡ್ತಾರೆ. ಅದರದ್ದು ಯೂನಿಟ್ ಏನು ಅಂದರೆ ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಅದಿದೆ. ಸೊ ಅದಕ್ಕೆ ಫಾರ್ಮುಲಾ ಏನು ಹಾಕೊಳ್ತೀವಿ ಅಂದರೆ ಮೋಲಾರ್ ಕಂಡಕ್ಟೆನ್ಸ್ ಲ್ಯಾಂಬ್ಡಾ m ಇಸ್ ಈಕ್ವಲ್ ಟು K/C ಅಂತ ಹೇಳ್ತಾರೆ, ಅಥವಾ ಕಪ್ಪ/C ಅಂತ ಹೇಳ್ತಾರೆ. ದಟ್ K ರೆಪ್ರೆಸೆಂಟ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಡಿವೈಡೆಡ್ ಬೈ ಕಂಡಕ್ಟೆನ್ಸ್. ಆಲ್ರೆಡಿ ನಾನು ಕಂಡಕ್ಟೆನ್ಸ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂದ್ರೇನು, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂದ್ರೇನು, ಮೋಲಾರ್ ಕಂಡಕ್ಟೆನ್ಸ್ ಅಂದ್ರೇನು, ಅದನ್ನೆಲ್ಲ ಆಲ್ರೆಡಿ ನಾನು ಒಂದು ಇದ್ರ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದೋಸ್ ಆರ್ ದಿ ಬೇಸಿಕ್ ಟರ್ಮ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ದಿ ಎಲೆಕ್ಟ್ರೋಕೆಮಿಸ್ಟ್ರಿ. ಹಾಗಾಗಿ ಅದ್ರ ಬಗ್ಗೆ ನನಗೆ ಗೊತ್ತಿರಬೇಕು. ಕಂಡಕ್ಟೆನ್ಸ್ ಅಂದ್ರೇನು, ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂದ್ರೇನು, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂದ್ರೇನು, ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿದ್ದರೆ ನನಗೆ ಮೋಲಾರ್ ಕಂಡಕ್ಟೆನ್ಸ್ ಹೆಂಗೆ ಕಂಡುಹಿಡಿಯೋದು ಅಂತ ಗೊತ್ತಾಗುತ್ತೆ. ಸೊ ಮೋಲಾರ್ ಕಂಡಕ್ಟೆನ್ಸ್ಗೆ ಫಾರ್ಮುಲಾ ಏನಿದೆ ಅಂದರೆ ಈಕ್ವಲೆಂಟ್ ಕಂಡಕ್ಟೆನ್ಸ್ ಡಿವೈಡೆಡ್ ಬೈ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ಕಂಡಕ್ಟೆನ್ಸ್? ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಕಂಡಕ್ಟೆನ್ಸ್. ಸೊ ನಮಗೆ ಈ ಬೇಸಿಕ್ ಟರ್ಮ್ಸ್ ಗೊತ್ತಿದ್ದರೆ ನನಗೆ ಅದ್ರ ಕ್ಯಾಲ್ಕುಲೇಷನ್ ಮಾಡೋದು, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನನಗೊಂದು ಕೆಲವೊಂದಷ್ಟು ಫಾರ್ಮುಲಾಗಳು ಗೊತ್ತಿರಬೇಕು. ಸ್ಪೆಸಿಫಿಕ್ ಮೋಲಾರ್ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಈಕ್ವಲೆಂಟ್ ಕಂಡಕ್ಟೆನ್ಸ್ ಡಿವೈಡೆಡ್ ಬೈ ಕಂಡಕ್ಟೆನ್ಸ್ ಅಂತ ನನಗೆ ಗೊತ್ತಿರಬೇಕು. ದಟ್ K ಅಂತ ಏನು ಬರ್ತಾನೆ ಅದಕ್ಕೆ ಕಪ್ಪ ಅಂತ ಹೇಳ್ತಾರೆ, ಅಥವಾ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರೀತಾರೆ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಸೆಲ್ ಕಾನ್ಸ್ಟೆಂಟ್ ಇಂಟು ಕಂಡಕ್ಟೆನ್ಸ್, ಅದೊಂದು ಫಾರ್ಮುಲಾ ಇದೆ. ಮತ್ತು ಅಗೇನ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಸೆಲ್ ಕಾನ್ಸ್ಟೆಂಟ್ ಇಂಟು ಕಂಡಕ್ಟೆನ್ಸ್ಗೆ ನಾವೇನಂತ ಕರಿತೀವಿ, ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಕೇಳ್ತೀವಿ, ಅದನ್ನು ತೊಗೋಬೋದು. ಅದೇ ಥರ ಸೆಲ್ ಕಾನ್ಸ್ಟೆಂಟ್ಗೆ ಅವರು G* ಅಂತ ಒಂದು ಟರ್ಮ್ನ ಯೂಸ್ ಮಾಡ್ತಾರೆ. ಅದು ಏನು ಹೇಳುತ್ತೆ ಅಂದರೆ L/A ಅಂತ ಹೇಳ್ತಾರೆ. L ಇಸ್ ಅ ಲೆಂತ್ ಬಿಟ್ವೀನ್ ದಿ ಎಲೆಕ್ಟ್ರೋಡ್ಸ್ ಆ್ಯಂಡ್ A ಇಸ್ ಎ ಕ್ರಾಸ್ ಸೆಕ್ಷನ್ ಆಫ್ ದಟ್ ಎಲೆಕ್ಟ್ರೋಡ್ ಮೆಟೀರಿಯಲ್ ದಟ್ ವಿ ಹ್ಯಾವ್ ಟೇಕನ್ ಅದು. ಸೊ ಈ ಫಾರ್ಮುಲಾಗಳು, ಈ ಕನ್ವರ್ಷನ್ಸ್ ನನಗೆ ಗೊತ್ತಿದ್ದರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನನಗೆ ಮೋಲಾರ್ ಕಂಡಕ್ಟೆನ್ಸ್ ಬೇಕು ಅಂದರೆ ನನಗೆ ಏನಿರಬೇಕು, ಈಕ್ವಲೆಂಟ್ ಕಂಡಕ್ಟೆನ್ಸ್ ಗೊತ್ತಿರಬೇಕು. ಈಕ್ವಲೆಂಟ್ ಕಂಡಕ್ಟೆನ್ಸ್ ನನಗೆ ಬೇಕು ಅಂದರೆ ನನಗೆ ಸೆಲ್ ಕಾನ್ಸ್ಟೆಂಟ್ ಗೊತ್ತಿರಬೇಕು.
ಸೆಲ್ ಕಾನ್ಸ್ಟೆಂಟ್ ಗೊತ್ತಿರಬೇಕು. ಅಗೇನ್ ಕಂಡಕ್ಟೆನ್ಸ್ನ ಕಂಡುಹಿಡಿತೀನಿ ಅಂತಂದರೆ ನನಗೆ ರೆಸಿಸ್ಟೆನ್ಸ್ ಗೊತ್ತಿರಬೇಕು. ಸೊ ಇದೆಲ್ಲ ಇದರಿಂದ ನಾನು ಏನು ಮಾಡ್ಕೋಬೋದು, ಇದೆಲ್ಲ ನನಗೆ ಗೊತ್ತಾದರೆ ಈಸಿಯಾಗಿ ನಾನು ಏನು ಮಾಡ್ಬೋದು, ಮೋಲಾರ್ ಕಂಡಕ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅಗೇನ್ ಎಕ್ಸ್ಪೆರಿಮೆಂಟಲಿ ಹೌ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ಅಂದರೆ ಐ ಆಮ್ ಗೋಯಿಂಗ್ ಟು ಯೂಸ್ ಅ ಕಂಡಕ್ಟಿವಿಟಿ ಸೆಲ್. ಕಂಡಕ್ಟಿವಿಟಿ ಸೆಲ್ ಯಾವುದು ಸಬ್ಸ್ಟೆನ್ಸ್ದು ಮೋಲಾರ್ ಕಂಡಕ್ಟೆನ್ಸ್ ಕಂಡುಹಿಡಿಬೇಕಲ್ಲ ಅದ್ರದ್ದು ಕಂಡಕ್ಟಿವಿಟಿ ಸೆಲ್ನ ಮಾಡ್ಕೊಳ್ತೀನಿ. ಯೂಶಲಿ ಇಟ್ ಇಸ್ ಮೇಡ್ ಅಪ್ ಆಫ್ 2 ಪ್ಲಾಟಿನಮ್ ಎಲೆಕ್ಟ್ರೋಡ್ ಕೋಟೆಡ್ ವಿತ್ ಅ ಪ್ಲಾಟಿನಮ್ ಬ್ಲ್ಯಾಕ್, ಫೈನ್ಲಿ ಡಿವೈಡೆಡ್ ಪ್ಲಾಟಿನಮ್ ಪೌಡ್ರಿಂದ ಅದನ್ನು ಪ್ಯಾಕ್ ಮಾಡಿರ್ತೀವಿ. ಆ ಕಂಡಕ್ಟಿವಿಟಿ ಸೆಲ್ನ ನಾನು ಯೂಸ್ ಮಾಡ್ತೀನಿ. ಸೊ ನೀವು ಕ್ವಶನ್ ಕೇಳ್ಬೋದು, ಯಾಕೆ ನಾವು ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ನೇ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಕೆಟಲಿಟಿಕ್ ಪ್ರಾಪರ್ಟೀಸ್ ಆಫ್ ದ ಪ್ಲಾಟಿನಮ್ ಬ್ಲಾಕ್ ಎನ್ಶೂರ್ಸ್ ದಿ ಎಲೆಕ್ಟ್ರೋಡ್ ರಿಯಾಕ್ಷನ್ಸ್ ಅಕ್ಕರ್ ರ್ಯಾಪಿಡ್ಲಿ ಆ್ಯಂಡ್ ಸ್ಟೇ ಇನ್ ಫೇಸ್ ವಿತ್ ಅ ರ್ಯಾಪಿಡ್ ಅಪ್ಲೈಡ್ ಆಲ್ಟರ್ನೇಟಿವ್ ವೋಲ್ಟೇಜ್ ಆ್ಯಂಡ್ ಅವಾಯ್ಡ್ ದಿ ಪೋಲರೈಸೇಷನ್ ಆಫ್ ದಿ ಎಲೆಕ್ಟ್ರೋಡ್ಸ್ ಆ್ಯಂಡ್ ಎಲೆಕ್ಟ್ರಾಲಿಸಿಸ್. ಇದನ್ನು 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ವೈ ಇನ್ ಕಂಡಕ್ಟಿವಿಟಿ ಸೆಲ್ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಆರ್ ಯೂಸ್ಡ್ ಅಂತ. ಕೆಟಲಿಟಿಕ್ ಪ್ರಾಪರ್ಟಿ ನೀವು ಆಲ್ರೆಡಿ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಓದಿರ್ತೀರಾ. ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ದೇ ಹ್ಯಾವ್ ಎ ಸ್ಪೆಷಲ್ ಕ್ಯಾರೆಕ್ಟರ್, ದೇ ಆರ್ ಗೋಯಿಂಗ್ ಟು ಶೋ ದಿ ಕೆಟಲಿಟಿಕ್ ಪ್ರಾಪರ್ಟೀಸ್. ಅಗೇನ್ ಪ್ಲಾಟಿನಮ್ ಆಲ್ಸೋ ಬಿಲಾಂಗ್ ಟು ಎ ಡಿ ಬ್ಲಾಕ್ ಎಲಿಮೆಂಟ್. ಹಂಗಾಗಿ ಅದೇನು ಮಾಡುತ್ತೆ, ರ್ಯಾಪಿಡಾಗಿ ರಿಯಾಕ್ಷನ್ಸ್ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ವೋಲ್ಟೇಜ್ನ ಚೇಂಜ್ ಮಾಡಿದಾಗ ಪೋಲರೈಸೇಷನ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಡ್ಯೂರಿಂಗ್ ದಿ ಎಲೆಕ್ಟ್ರಾಲಿಸಿಸ್. ಹಂಗಾಗಿ ನಾವೇನು ಮಾಡ್ತೀವಿ, ಪ್ಲಾಟಿನಮ್ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತೀವಿ. ಈಗ ನಾನು ಏನು ಮಾಡಬೇಕು, ಮೋಲಾರ್ ಕಂಡಕ್ಟೆನ್ಸ್ನ ಕಂಡುಹಿಡಿಬೇಕು. ಮೋಲಾರ್ ಕಂಡಕ್ಟೆನ್ಸ್ ಕಂಡುಹಿಡಿಯೋದಕ್ಕೆ ನನಗೆ ಏನು ಬೇಕು, ಕಂಡಕ್ಟಿವಿಟಿ ಸೆಲ್ ಬೇಕು. ಸೊ ಕಂಡಕ್ಟಿವಿಟಿ ಸೆಲ್ಲಲ್ಲಿ ನಾನು ಯಾವ್ದು ಎಲೆಕ್ಟ್ರೋಡ್ ಯೂಸ್ ಮಾಡಿರ್ತೀನಿ, 2 ಪ್ಲಾಟಿನಮ್ ಎಲೆಕ್ಟ್ರೋಡ್ನ ಯೂಸ್ ಮಾಡಿರ್ತೀನಿ. ಯಾಕೆ ಪ್ಲಾಟಿನಮ್ಮೇ ಯೂಸ್ ಮಾಡ್ತೀನಿ ಅಂತಂದರೆ ಕೆಟಲಿಟಿಕ್ ಪ್ರಾಪರ್ಟಿ ಆಗುತ್ತೆ, ಪೋಲರೈಸೇಷನ್ ಆಗುತ್ತೆ, ಹಂಗಾಗಿ ಅದನ್ನು ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇನ್ ಅಡಿಷನ್ ಟು ದಿ ಎಲೆಕ್ಟ್ರೋಡ್ಸ್ ಜೊತೆಗೆ ಅವೆರಡರ ಮಧ್ಯೆ ಕ್ರಾಸ್ ಸೆಕ್ಷನ್ ಆಫ್ ದ electrode have a area of cross section A and the distance of separation between them L ಅಂತ ಕನ್ಸಿಡರ್ ಮಾಡ್ತೀವಿ. Therefore in a solution this confined between those 2 electrodes, 2 ಎಲೆಕ್ಟ್ರೋಡ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿದೆ, ಸಪ್ರೇಷನ್ ಆಫ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ತೀವಿ. ಕ್ರಾಸ್ ಸೆಕ್ಷನ್ ಆಫ್ ದಟ್ ಎಲೆಕ್ಟ್ರೋಡ್ ಏನಿದೆಯಲ್ಲ ಅದನ್ನು ಕಂಡುಹಿಡ್ಕೊಂಡು ಅದ್ರ ಬಗ್ಗೆ ನಾನು ಏನು ಮಾಡ್ತೀನಿ, ಅದರಿಂದ ನನಗೆ ಏನಾಗುತ್ತೆ, ಸೆಲ್ ಕಾನ್ಸ್ಟೆಂಟ್ ಏನು ಅಂತ ಗೊತ್ತಾಗುತ್ತೆ. ಸೆಲ್ ಕಾನ್ಸ್ಟೆಂಟ್ ಕೆನ್ ಬಿ ಡಿಫೈನ್ಡ್ ಆಸ್ L/A ಅಂತ ಹೇಳ್ತಾರೆ. ವೇರ್ L is the distance between the electrodes, where A is the section of electrodes. For the given cell, L/A is a constant. ಯಾವುದೋ ಒಂದು ಸೆಲ್ಲಲ್ಲಿ ತೊಗೊಂಡ್ರೆ ಅವೆರಡರ ಮಧ್ಯೆ ಅದರಲ್ಲಿ ಸೆಲ್ಲಲ್ಲಿ ಎಲೆಕ್ಟ್ರೋಡ್ಸ್ ಇರುತ್ತೆ, ಅವೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸು ಸೇಮ್ ಇರುತ್ತೆ, ಕ್ರಾಸ್ ಸೆಕ್ಷನ್ ಆಫ್ ದಿ ಎಲೆಕ್ಟ್ರೋಡೂ ಸೇಮ್ ಇರುತ್ತೆ. ಹಂಗಾಗಿ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಂಗಾಗಿ ಆಫ್ ದ ಪರ್ಟಿಕ್ಯುಲರ್ ಸೆಲ್ಗೆ ಅದು ಕಾನ್ಸ್ಟೆಂಟ್ ಆಗಿರೋದಕ್ಕೋಸ್ಕರ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಸೆಲ್ ಕಾನ್ಸ್ಟೆಂಟ್. ಇದನ್ನು ಕೇಳ್ತಾರೆ, ವಾಟ್ ಇಸ್ ಅ ಸೆಲ್ ಕಾನ್ಸ್ಟೆಂಟ್, ಹೌ ಟು ಡಿಫೈನ್ ಎ ಸೆಲ್ ಕಾನ್ಸ್ಟೆಂಟ್, ಅಥವಾ ಇದ್ರ ಮೇಲೆ ಪ್ರಾಬ್ಲಮ್ಸು ಇರ್ಬೋದು. ಸೊ ನಿಮಗೆ ಗೊತ್ತಿರಬೇಕು, ಇನ್ ಎ ಗಿವನ್ ಸೆಲ್, ಆ ಸೆಲ್ ಕಂಡಕ್ಟಿವಿಟಿ ಸೆಲ್ಲಲ್ಲಿ 2 ಎಲೆಕ್ಟ್ರೋಡ್ಸ್ ಇರುತ್ತೆ. ಆ 2 ಎಲೆಕ್ಟ್ರೋಡ್ ಮಧ್ಯೆ ಇರುವಂಥ ಡಿಸ್ಟೆನ್ಸು ಎಲ್ಲಿರುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು ಎ ಅಂತ ಕರಿತೀವಿ. L/A ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಫಾರ್ ಎ ಸೆಲ್. ಆ ಸೆಲ್ಗೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಂಗಾಗಿ ಅದನ್ನು ನಾವೇನಂತ ಕರಿತೀವಿ, ಸೆಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. G* ಇಂದ ಅದನ್ನು ಮೆನ್ಷನ್ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರೋಡ್ಸ್ ಆ್ಯಂಡ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಆ ಎಲೆಕ್ಟ್ರೋಡ್ ಮಧ್ಯೆ ಇರುವಂಥ ಡಿಸ್ಟೆನ್ಸು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದನ್ನು ಲೆಂತ್, ಬಿಕಾಸ್ ಇಟ್ಸ್ ಎ ಡಿಸ್ಟೆನ್ಸ್ ಇದೆ, L/A ಇದೆ. ಸೊ ಯೂನಿಟ್ನ ತೊಗೊಂಡ್ರೆ ಎಲ್ನ ನಾವು ಸೆಂಟಿಮೀಟ್ರಲ್ಲಿ, ಏರಿಯಾ ತೊಗೊಂಡ್ರೆ ಸೆಂಟಿಮೀಟರ್ ಸ್ಕ್ವೇರ್ಡಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಹಾಗಾಗಿ ಲೆಂತ್ ಏನಾಗುತ್ತೆ ಅಂದರೆ ಸೆಲ್ ಕಾನ್ಸ್ಟೆಂಟ್ ನಾವು ಯಾವುದ್ರಲ್ಲಿ ಮಾಡ್ತೀವಿ ಅಂದರೆ ಲೆಂತ್ -1. ಸೊ ಅದು ಮೀಟರ್ ಆಗಿರ್ಬೋದು, ಸೆಂಟಿಮೀಟರ್ ಆಗಿರ್ಬೋದು, ಅದರಲ್ಲಿ ನಾವು ಅದನ್ನು ಮೆಷರ್ ಮಾಡ್ತೀವಿ. ಸೊ ನನಗೇನು ಬೇಕೀಗ, ನಾನು ಮೋಲಾರ್ ಕಂಡಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೋಲಾರ್ ಕಂಡಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನನಗೆ ಈಕ್ವಲೆಂಟ್ ಕಂಡಕ್ಟೆನ್ಸ್ ಗೊತ್ತಿರಬೇಕು. ಮೋಲಾರ್ ಕಂಡಕ್ಟೆನ್ಸ್ ಇಸ್ಕೊಳ್ತು ಈಕ್ವಲೆಂಟ್ ಕಂಡಕ್ಟೆನ್ಸ್ ಡಿವೈಡೆಡ್ ಬೈ ಕಂಡಕ್ಟೆನ್ಸ್ ಇದೆ. ಹಾಗಾದರೆ ಈಕ್ವಲೆಂಟ್ ಕಂಡಕ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನನಗೇನು ಬೇಕು, ಸೆಲ್ ಕಾನ್ಸ್ಟೆಂಟ್ ಬೇಕು. ಸೊ ಸೆಲ್ ಕಾನ್ಸ್ಟೆಂಟ್ ಅಂದ್ರೇನು, ನನಗೆ ಕಂಡಕ್ಟಿವಿಟಿ ಸೆಲ್ಲಲ್ಲಿ ಯೂಸ್ ಮಾಡಿರುವಂಥ ಸೆಲ್ಲಲ್ಲಿ ಇರುವಂಥ ಕಾನ್ಸ್ಟೆಂಟ್ಗೆ ನಾವೇನಂತ ಕರಿತೀವಿ, ಸೆಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೆಲ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು L/A, ವೇರ್ L ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರೋಡ್ಸ್, ವೇರ್ A ಇಸ್ ದಿ ಕ್ರಾಸ್ ಸೆಕ್ಷನ್ ಆಫ್ ದಿ ಎಲೆಕ್ಟ್ರೋಡ್ ಆ್ಯಂಡ್ ಇಟ್ಸ್ ಎ ಕಾನ್ಸ್ಟೆಂಟ್ ಫಾರ್ ಎ ಸೆಲ್. ಅದ್ರದ್ದು ಯೂನಿಟ್ ಏನಿದೆ ಅಂತಂದರೆ ಲೆಂತ್ -1 ಅದರದ್ದು ಯೂನಿಟ್ ಇದೆ. ಸೊ ಹಂಗೀಗ ಏನಾಯಿತು, ನನಗೆ ಸೆಲ್ ಕಾನ್ಸ್ಟೆಂಟ್ ನಾನು ಕಂಡುಹಿಡಿಬೇಕು. ಸೆಲ್ ಕಾನ್ಸ್ಟೆಂಟ್ ಕಂಡುಹಿಡಿದ್ರೆ ನನಗೆ ನೆಕ್ಸ್ಟ್ ಏನಾಗುತ್ತೆ, ಈಕ್ವಲೆಂಟ್ ಕಂಡಕ್ಟೆನ್ಸ್ ಆಗುತ್ತೆ. ಈಕ್ವಲೆಂಟ್ ಕಂಡಕ್ಟೆನ್ಸ್ ಗೊತ್ತಾದರೆ ನನಗೆ ಮೋಲಾರ್ ಕಂಡಕ್ಟೆನ್ಸು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಡಿಟರ್ಮಿನೇಷನ್ ಆಫ್ ಸೆಲ್ ಕಾನ್ಸ್ಟೆಂಟ್, ಅದಕ್ಕೊಂದು ವಿನ್ಸ್ಟೋನ್ ಬ್ರಿಡ್ಜ್ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅಲ್ಲೇನು ಮಾಡ್ತೀವಿ, ಸೆಲ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಸ್ಟ್ಯಾಂಡರ್ಡ್ KCL ಸೊಲ್ಯೂಷನ್ ತೊಗೊಳ್ತೀನಿ. ಯೂಸ್ ಕಂಡಕ್ಟಿವಿಟಿ ಇಸ್ ನೋ, ನಂಗೆ ಅದ್ರದ್ದು ಕಂಡಕ್ಟಿವಿಟಿ ಗೊತ್ತಿರುತ್ತೆ, ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಆ ಪರ್ಟಿಕ್ಯುಲರ್ ಸೆಲ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡ್ KCL ಸೊಲ್ಯೂಷನ್ 0.1 ನಾರ್ಮಲ್ KCL ಸೊಲ್ಯೂಷನ್ ತೊಗೊಳ್ತೀನಿ. ಅದರದ್ದು ಕಂಡಕ್ಟಿವಿಟಿ ಎಷ್ಟಿದೆ ಅಂದರೆ 1.285 ಇದೆ.
centimeter per Simon per meter ಇದೆ. It is used to determine the cell constant of the given conductivity cell. ಇದನ್ನು ಕೇಳ್ತಾರೆ. Why 0.1 ನಾರ್ಮಲ್ KCl is used in the conductivity cell as a ಸ್ಟ್ಯಾಂಡರ್ಡ್ ಅಂತ ಕೇಳ್ತಾರೆ. ಯಾಕೆ ಅಂದರೆ ಅದು ಸ್ಟ್ಯಾಂಡರ್ಡ್ ಆಗಿದೆ 1.285 ಸೈಮನ್ ಪರ್ ಮೀಟರ್ ಇದೆ, ಹಂಗಾಗಿ ಅದನ್ನು ಯೂಸ್ ಮಾಡ್ತಾರೆ. ಅದು ಕಂಡಕ್ಟಿವಿಟಿ ನನಗೆ ಗೊತ್ತಿದೆ, ಹಾಗಾಗಿ ನಾನು ಏನು ಮಾಡ್ತೀನಿ, ಕಂಡಕ್ಟಿವಿಟಿ ಸೆಲ್ಲಲ್ಲಿ 0.1 ನಾರ್ಮಲ್ KClನ ಯೂಸ್ ಮಾಡ್ತೀನಿ. ಆ ಸೆಲ್ನ ಏನು ಮಾಡ್ತೀನಿ ನಾನು ಅಂದರೆ ವಿಟ್ಸ್ಟೋನ್ ಬ್ರಿಡ್ಜ್ಗೆ ಕನೆಕ್ಟ್ ಮಾಡಿರ್ತೀನಿ ಆ್ಯಸ್ ಶೋನ್ ಇನ್ ದಿ ಫಿಗರ್. ಈ ಫಿಗರ್ ಇರುವಂಥ ಥರ ನಾನು ಅದನ್ನ ಏನು ಮಾಡಿರ್ತೀನಿ, ಕನೆಕ್ಟ್ ಮಾಡಿರ್ತೀನಿ. ನಂದು ಕಂಡಕ್ಟಿವಿಟಿ ಸೆಲ್ ಇದೆ, ಆ ಕಂಡಕ್ಟಿವಿಟಿ ಸೆಲ್ನ ಏನು ಮಾಡಿದ್ದೀನಿ ನಾನು ವೀಟ್ಸ್ಟೋನ್ ಬ್ರಿಡ್ಜ್ಗೆ ಕನೆಕ್ಟ್ ಮಾಡಿದ್ದೀನಿ. ದಟ್ ಇನ್ ಟರ್ನ್ ಕನೆಕ್ಟೆಡ್ ಟು 4 ರೆಸಿಸ್ಟೆನ್ಸ್. ಅದಕ್ಕೆ 4 ರೆಸಿಸ್ಟೆನ್ಸ್ಗೆ ಅದು ಕನೆಕ್ಟ್ ಆಗಿರುತ್ತೆ, R1, R2, R3, R4. ಸೊ R1 ಏನಿದೆಯಲ್ಲ ಅದು ವೇರಿಯಬಲ್, ಚೇಂಜ್ ಆಗುತ್ತೆ. R2 ಏನಿದೆಯಲ್ಲ ಕಂಡಕ್ಟಿವಿಟಿ ಸೆಲ್, ಅದು ಕಂಡಕ್ಟಿವಿಟಿ ಸೆಲ್ಗೆ ಕನೆಕ್ಟ್ ಮಾಡಿದ್ದೀವಿ, ಅಲ್ಲಿ KCl ಸೊಲ್ಯೂಷನ್ ಅದರೊಳಗಡೆ ಹಾಕಿದ್ದೀವಿ. ಆ್ಯಂಡ್ ನಾವೇನು ಮಾಡ್ತೀನಿ ಅಂದರೆ ಈ ಬ್ರಿಡ್ಜ್ನ ಏನಕ್ಕೆ ಕನೆಕ್ಟ್ ಮಾಡ್ತಾರೆ ಅಂದರೆ ಆಸೋಲೇಟರ್ AC ಸೋರ್ಸ್ ಇನ್ ಆಡಿಯೋ ಫ್ರೀಕ್ವೆನ್ಸಿ 500 to 5000 ಸೈಕಲ್ ಪರ್ ಸೈಮನ್ -1. ಸೊ ಅಷ್ಟು AC ಕರೆಂಟ್ಗೆ ಅದನ್ನು ನಾವೇನು ಮಾಡಿರ್ತೀವಿ, ಕನೆಕ್ಟ್ ಮಾಡಿರ್ತೀವಿ. ನನಗೆ ಅಲ್ಲಿ P ಅಂತಿದೆ, ಆ P ಈಸ್ ಅ ಡಿಟೆಕ್ಟರ್. ಆ P ಏನು ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ ಎಷ್ಟು ರೆಸಿಸ್ಟೆನ್ಸ್ ಇದೆ. ಈಗ ಏನು ಮಾಡ್ತಾ ಇದ್ದೀನಿ, ಒಂದು ಸೊಲ್ಯೂಷನ್ ಇಟ್ಟಿದ್ದೀನಿ, ಅದು ಎಲೆಕ್ಟ್ರೋಲೈಟ್ ಇದೆ. ಆ ಎಲೆಕ್ಟ್ರೋಲೈಟ್ ಏನು ಮಾಡ್ತಾ ಇದೆ, ಎಲೆಕ್ಟ್ರೋಲೈಟ್ ಇಸ್ ಎ ಒನ್ ವಿಚ್ ಗೋಯಿಂಗ್ ಟು ಅಲೋ ದಿ ಎಲೆಕ್ಟ್ರಾನ್ಸ್ ಟು ಪಾಸ್ ಥ್ರೂ, ಅಥವಾ ಕರೆಂಟ್ನ ಪಾಸ್ ಮಾಡುತ್ತಲ್ಲ ಅಂಥದಕ್ಕೆ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಸೊ ಅದನ್ನೇನು ಮಾಡುತ್ತೆ, ಕರೆಂಟ್ ಅಪ್ಲೈ ಮಾಡಿದ ತಕ್ಷಣ ಕರೆಂಟ್ ಏನು ಮಾಡುತ್ತೆ, ರೆಸಿಸ್ಟೆನ್ಸ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೆ ನನಗೆ ಒಂದು ಡಿವೈಸ್ ಬೇಕು, ಡಿಟೆಕ್ಟರ್ ಬೇಕು. ಆ ಡಿಟೆಕ್ಟರ್ ನಾವಿಲ್ಲಿ P ಅಂತ ಕರಿತೀವಿ. ಯೂಶಲಿ ಅದು ಹೆಡ್ಫೋನ್ ಆಗಿರ್ಬೋದು, ಜಾಕಿ ಆಗಿರ್ಬೋದು, ಇಲ್ಲಾಂದರೆ ಎಲೆಕ್ಟ್ರಾನಿಕ್ ಡಿವೈಸ್ನ ಯೂಸ್ ಮಾಡಿರ್ಬೋದು. ಸೊ ನಾನು ಈಗ ಏನು ಮಾಡ್ತೀನಿ ಅಂತಂದರೆ ಬೈ ಯೂಸಿಂಗ್ ಎ ಸೂಟಬಲ್ ರೆಸಿಸ್ಟೆನ್ಸ್ ಇನ್ ವೇರಿಯಬಲ್ R2. ಈಗ R2ನಲ್ಲಿ ಏನು ಮಾಡ್ತಾ ಇದ್ದೀನಿ, ಸೂಟಬಲ್ ಆಗಿರುವಂಥದ್ದು ಒಂದು ರೆಸಿಸ್ಟೆನ್ಸ್ನ ನಾನೇ ಅಪ್ಲೈ ಮಾಡಿ ಆ ಪಾಯಿಂಟ್ P ನಲ್ಲಿ ಯಾವುದೇ ಕರೆಂಟು ಫ್ಲೋ ಆಗದೆ ಇರೋಂಗೆ ನೋಡ್ಕೊಳ್ತೀನಿ ನಾನು. ಅದಕ್ಕೆ ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಮಾಡಿದ್ರೆ ಅಲ್ಲಿ ಕರೆಂಟ್ ಯಾವುದು ಫ್ಲೋ ಆಗದೆ ಇರೋಂಗೆ ನಂದು ರೆಸಿಸ್ಟೆನ್ಸ್ನ ಅಪ್ಲೈ ಮಾಡ್ಕೊಳ್ತೀನಿ. ಇಲ್ಲ ನಾನು ಹೆಡ್ಫೋನ್ನ ಯೂಸ್ ಮಾಡ್ತೀನಿ ಅಂದರೆ ಯಾವುದೇ ರೀತಿ ಸೌಂಡ್ ಬರೋಲ್ಲ ಆ ಪಾಯಿಂಟಲ್ಲಿ, ಆ ಥರ ಅದನ್ನು ನಾನು ಸೆಟ್ ಮಾಡ್ಕೊಳ್ತೀನಿ. ಹಾಗಾಗಿ ನಾನು ಇನ್ಸ್ಟ್ರೂಮೆಂಟ್ ಏನು ಮಾಡ್ಕೋಬೇಕಾಗತ್ತೆ, ಬಿಫೋರ್ ಸ್ಟಾರ್ಟಿಂಗ್ ಮೈ ಎಕ್ಸ್ಪೆರಿಮೆಂಟ್ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಅ ಸೂಟಬಲ್ ರೆಸಿಸ್ಟೆನ್ಸ್ ಇನ್ ವಿಚ್ ಆವಾಗ ಪಾಯಿಂಟ್ P ನಲ್ಲಿ ಏನಿದೆಯಲ್ಲ ಅಲ್ಲಿ ಯಾವುದೇ ರೀತಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇಲ್ಲದೆ ಇರೋಂಗೆ, ನೋ ಫ್ಲೋ ಆಗದೆ ಇರೋಂಗೆ ಅದನ್ನು ನೋಡ್ಕೊಳ್ತೀನಿ. ಆ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ R2 ನಮ್ಮದು, ಯಾಕೆಂದರೆ ನನಗೆ R2ನಲ್ಲಿರೋದು ಬೇಕಾಗಿದೆ. ಸೊ R2 = R1 × R4 ಡಿವೈಡೆಡ್ ಬೈ R3. ಇದನ್ನು ಓಮ್ಸ್ ಲಾ ಪ್ರಕಾರ ಹಾಕ್ಕೊಳ್ತೀವಿ. ಇದ್ರ ಪ್ರಕಾರ ಹಾಕ್ಕೊಂಡು ನಾನು ಏನು ಮಾಡ್ತೀನಿ, R2ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ನನಗೆ ಈಗ ನಂಗೆ ಮುಂಚೆನೇ ಗೊತ್ತಿದೆ, ಬೈ ನೋಯಿಂಗ್ ದಿ ರೆಸಿಸ್ಟೆನ್ಸ್ ಆಫ್ ದಿ KCl ಸೊಲ್ಯೂಷನ್ ಇಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಸೆಲ್ ಕಾನ್ಸ್ಟೆಂಟ್ ಕೆನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದಿ ಫಾರ್ಮುಲಾ. ಸೊ ನನಗೀಗ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಕಪ್ಪ K ಇದೆ. K = ಸೆಲ್ ಕಾನ್ಸ್ಟೆಂಟ್ ಇಂಟು ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಸೆಲ್ ಕಾನ್ಸ್ಟೆಂಟ್ ಇಂಟು 1/R ಅಂತ ಫಾರ್ಮುಲಾ ಹಾಕ್ಕೊಳ್ತೀನಿ. ಸೊ ಅಗೇನ್ ಕಪ್ಪ = ಸೆಲ್ ಕಾನ್ಸ್ಟೆಂಟ್ಗೆ ನಾನು ಏನು ಮಾಡ್ತೀನಿ, G ಸ್ಟಾರ್ ಇಂಟು 1/R ಅಂತ ಹಾಕ್ಕೊಳ್ತೀನಿ. ಅಥವಾ G ಸ್ಟಾರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನನಗೆ ಏನಾಗುತ್ತೆ, ಈಗ ಈ ಫಾರ್ಮುಲಾ ಪ್ರಕಾರ G ಸ್ಟಾರ್ ಹಾಕ್ಕೊಂಡ್ರೆ G ಸ್ಟಾರ್ ಕಪ್ಪ ಇಂಟು R ಆಗುತ್ತೆ. ಸೊ ಕಪ್ಪ ಇಂಟು R ಮಾಡ್ಕೊಳ್ತೇನೆ. ನನಗೆ ಇಲ್ಲಿ R ಏನಾಗ್ತಾ ಇದೆ, ಇಲ್ಲ R2 ನಮ್ದು ಯಾವುದು ಬೇಕೋ ಸೊಲ್ಯೂಷನ್ ಇದೆಯಲ್ಲ R2 ಕಂಡಿಟ್ಕೊಂಡಿದ್ದೀನಿ. ಸೊ R2 ತೊಗೊಂಡು ಅದಕ್ಕೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ನಾನು ಮುಂಚೆನೇ ಹೇಳ್ದಂಗೆ KClಗೆ 0.1ಗೆ 1.285 ಇದೆ. ಸೊ ಅದನ್ನು ಹಾಕ್ಕೊಳ್ತೀನಿ. ಹಂಗಾದಾಗ ನನಗೇನಾಗುತ್ತೆ, ಸೆಲ್ ಕಾನ್ಸ್ಟೆಂಟ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬೈ ನೋಯಿಂಗ್ ದಿ ರೆಸಿಸ್ಟೆನ್ಸ್ ಆಫ್ ದಿ KCl ಸೊಲ್ಯೂಷನ್ ಇಟ್ ಸ್ಪೆಸಿಫಿಕ್ ಕಾನ್ಸ್ಟೆಂಟ್ ಆ್ಯಂಡ್ ಸೆಲ್ ಕಾನ್ಸ್ಟೆಂಟ್ ಕೆನ್ ಬಿ ಕ್ಯಾಲ್ಕುಲೇಟೆಡ್. ಇಲ್ಲಿ ನಾನು ಏನು ಮಾಡ್ತೀನಿ, ಸೆಲ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ಏನಾಯಿತು, ನನಗೆ ಮೋಲಾರ್ ಕಂಡಕ್ಟೆನ್ಸ್ ಮಾಡಬೇಕು ಅಂದರೆ ನನಗೆ ಈಕ್ವಲೆಂಟ್ ಕಂಡಕ್ಟೆನ್ಸ್ ಬೇಕು. ಈಕ್ವಲೆಂಟ್ ಕಂಡಕ್ಟೆನ್ಸ್ ಬೇಕು ಅಂದರೆ ನನಗೆ ಸೆಲ್ ಕಾನ್ಸ್ಟೆಂಟ್ ಬೇಕು. ಸೊ ಸೆಲ್ ಕಾನ್ಸ್ಟೆಂಟ್ ಏನು ಮಾಡ್ತೀನಿ, ನಾನು ಒಂದು KCl ಹಾಕ್ಕೊಂಡು ಸ್ಟ್ಯಾಂಡರ್ಡ್ ಇಟ್ಕೊಂಡು ಆ ಇನ್ಸ್ಟ್ರೂಮೆಂಟ್ಗೆ ಹಾಕಿ ಕಂಡಕ್ಟಿವಿಟಿ ಸೆಲ್ಗೆ ಹಾಕಿ ಸೆಲ್ ಕಾನ್ಸ್ಟೆಂಟು KCl ಹಾಕ್ಕೊಂಡು ಸ್ಟ್ಯಾಂಡರ್ಡ್ ಥರ ಯೂಸ್ ಮಾಡಿಕೊಂಡು ಅದರದ್ದು ಸೆಲ್ ಕಾನ್ಸ್ಟೆಂಟು ಕಂಡುಹಿಡಿತೀನಿ. ಅದು ಒನ್ ಪಾರ್ಟ್. ಈಗ ಏನು ಮಾಡ್ತೀನಿ ಅಂದರೆ ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಎನ್ ಅನ್ನೋನ್ ಸೊಲ್ಯೂಷನ್ ಇನ್ ಎ ಕ್ಲೀನ್ ಆ್ಯಂಡ್ ಡ್ರೈ ಕಂಡಕ್ಟಿವಿಟಿ ಸೆಲ್. ಈಗ ಆ ಕಂಡಕ್ಟಿವಿಟಿ ಸೆಲ್ಲಲ್ಲಿ KCl ಹಾಕಿದ್ನಲ್ಲ ಅದನ್ನು ತೆಗಿತೀನಿ, ಕ್ಲೀನ್ ಮಾಡ್ತೀನಿ, ಡ್ರೈ ಮಾಡ್ತೀನಿ. ಅಲ್ಲೇನು ಮಾಡ್ತೀನಿ, ಯಾವ ಸೊಲ್ಯೂಷನ್ದು ನಾನು ಕಂಡುಹಿಡಿಬೇಕಾಗಿದೆಯಲ್ಲ, KCl NaCl ಆಗಿರ್ಬೋದು ಅಥವಾ ಯಾವುದೋ ಒಂದು ಎಲೆಕ್ಟ್ರೋಲೈಟ್ ಆಗಿರ್ಬೋದು, ಆ ಎಲೆಕ್ಟ್ರೋಲೈಟ್ನ ಏನು ಮಾಡ್ತೀನಿ ನಾನು ಇವಾಗ ಅದರೊಳಗಡೆ ಹಾಕಿ ಅದರದ್ದು ಏನು ಮಾಡ್ತೀನಿ, ವೀಟ್ಸ್ಟೋನ್ ಬ್ರಿಡ್ಜ್ಗೆ ಮತ್ತೆ ಮುಂಚೆ ಹೆಂಗಿತ್ತಲ್ಲ ಹಂಗೆ ಏನು ಮಾಡ್ತೀನಿ, ಅದೇ ಥರ ಕನೆಕ್ಷನ್ಸು ಮಾಡ್ತೀನಿ. ಅದೇ ಥರ ಕನೆಕ್ಷನ್ ಮಾಡಿ ಎಗೇನ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ರೆಸಿಸ್ಟೆನ್ಸ್ ಅಪ್ಲೈಡ್ ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್. ಮುಂಚೆ ಏನು ಮಾಡಿದೆ, KClಗೆ ಕ್ಯಾಲ್ಕುಲೇಟ್ ಮಾಡಿದೆ. ಇಲ್ಲೇನು ಮಾಡ್ತೀನಿ ಅಂದರೆ ಅನ್ನೋನ್ ಯಾವುದಿದೆಯಲ್ಲ ಅದಕ್ಕೆ ಏನು ಮಾಡ್ತೀನಿ, ನಾನು ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಯೂಸಿಂಗ್ ದಿ ಸೇಮ್ ಪ್ರೊಸೀಜರ್.
ಎರಡು ಕಡೆಗೂ ಪ್ರೊಸೀಜರ್ ಏನಾಗಿದೆ ಸೇಮ್ ಇದೆ. ಫಸ್ಟಲ್ಲಿ ಏನು ಮಾಡ್ತೀನಿ ನಾನು KCL ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ತೊಗೊಂಡು ಅದರಿಂದ ಸೆಲ್ ಕಾನ್ಸ್ಟೆಂಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಎರಡನೇ ಸಲ ಏನು ಮಾಡ್ತೀನಿ ಅನ್ನೋನ್ ಸೊಲ್ಯೂಷನ್ ತೊಗೊಂಡು ಅದರದ್ದು ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಬೈ ನೋಯಿಂಗ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್ ಇಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದಿ ಈಕ್ವೇಷನ್. ಅಗೇನ್ ಹಳೇದು ಏನು ಈಕ್ವೇಷನ್ ಯೂಸ್ ಮಾಡಿದ್ರೆ ಸೇಮ್ ಈಕ್ವೇಷನು ಕಪ್ಪ ಇಸ್ ಈಕ್ವಲ್ ಟು ಸೆಲ್ ಕಾನ್ಸ್ಟೆಂಟ್ ಇಂಟು 1/r ಇದೆ. ಆರ್ ಈಗ ನನಗೆ ಸೆಲ್ ಕಾನ್ಸ್ಟೆಂಟು ಆಲ್ರೆಡಿ ಗೊತ್ತಾಗಿದೆ ಆ ಸೆಲ್ದು ಸೆಲ್ ಕಾನ್ಸ್ಟೆಂಟ್, ಬಿಕಾಸ್ ಐ ಆಲ್ರೆಡಿ ಟೋಲ್ಡ್ ಯು ಸೆಲ್ ಕಾನ್ಸ್ಟೆಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಸೆಲ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಸೆಲ್ ಕಾನ್ಸ್ಟೆಂಟ್ ನನಗೆ ವ್ಯಾಲ್ಯೂ ಗೊತ್ತಾಗಿದೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಾಗಿದೆ ನನಗೆ. ಹಾಗಾಗಿ ನಾನು ಕೆನ ಈಕ್ವಲೆಂಟ್ ಕಂಡಕ್ಟೆನ್ಸ್ನ ಈಸಿಯಾಗಿ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನನಗೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಗೊತ್ತಾಯಿತು ಅಂದರೆ ನಾನು ಏನು ಮಾಡ್ಬೋದು, ಈಗ ಮೋಲಾರ್ ಕಂಡಕ್ಟೆನ್ಸ್ನ ನಾನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಮೋಲಾರ್ ಕಂಡಕ್ಟೆನ್ಸ್ನ ಲ್ಯಾಂಬ್ಡಾ ಎಮ್ ಇಂದ ಮೆನ್ಷನ್ ಮಾಡ್ತಾರೆ, ಕೆಲವು ಕಡೆಗೆ ಮ್ಯೂ ಅಂತ, ಕೆಲವು ಬುಕ್ಸಲ್ಲಿ ಮ್ಯೂ ಅಂತಲೂ ಯೂಸ್ ಮಾಡ್ತಾರೆ. ಸೊ ಲ್ಯಾಂಬ್ಡಾ ಮ್ಯಾಕ್ಸ್ ಇಸ್ ಈಕ್ವಲ್ ಟು K/C, ವೇರ್ K ಇಸ್ ಎ ಕಪ್ಪ ಆರ್ ಈಕ್ವಲೆಂಟ್ ಕಂಡಕ್ಟೆನ್ಸ್. ಈಕ್ವಲೆಂಟ್ ಕಂಡಕ್ಟೆನ್ಸ್ ನಂಗೆ ಗೊತ್ತಾಗಿದೆ. ಸೊ ಕಂಡಕ್ಟೆನ್ಸ್ ನನಗೆ ಗೊತ್ತಾಯಿದ್ರೆ ಐ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿ ಮೋಲಾರ್ ಕಂಡಕ್ಟೆನ್ಸ್.